ವರ್ತನಹಳ್ಳಿ ಗ್ರಾಮದಲ್ಲಿ ಪೆಟ್ರೋಲ್ ಸುರಿದು ಕುರಿ ಶೆಡ್ ಮನೆ ಧ್ವಂಸ. ಮಧ್ಯರಾತ್ರಿ ದುಷ್ಕರ್ಮಿಗಳ ಅಟ್ಟಹಾಸ. ಸುಮಾರು 35 ಕುರಿಗಳಿಗೆ ಹೆಚ್ಚು ಬಡ ಕುಟುಂಬ ಸೀಪುರ ತಿಮ್ಮಯ್ಯ ಜೀವನ ನಡೆಸುತ್ತಿದ್ದು, ಮಧ್ಯರಾತ್ರಿ ಸಮಯ ವೇಳೆ ಭಯಂಕರವಾದ ದುರಂತ ಆಗಿರುವುದು ನಂಬಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ವರ್ತನಹಳ್ಳಿ ಗ್ರಾಮ. ತಕ್ಷಣ ಕುರಿ ಸಾಕಾಣಿಕೆ ಸೀಪುರ ತಿಮ್ಮಯ್ಯ ಅವರ ಕುಟುಂಬ ಊರಿನ ಗ್ರಾಮಸ್ಥರಿಗೆ, ಗಣ್ಯರು, ಹಿರಿಯರು ಕುರಿಗಳು ಸತ್ತಿರುವ ದುರಂತ ವಿಚಾರ ಹೇಳಿದ್ರು. ತಕ್ಷಣವೇ ಸಂಬಂಧಪಟ್ಟ ಅಧಿಕಾರಿಗಳು, ಪಶು ವೈದ್ಯ ಇಲಾಖೆ ಅಧಿಕಾರಿಗಳು, ಡಾಕ್ಟರ್ ಸುಬನ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು, ಡಾಕ್ಟರ್ ಸರ್ವೇಶ್ ರವರು, ತಾಲೂಕು ದಂಡಾಧಿಕಾರಿಗಳು, ಪೊಲೀಸ್ ಇಲಾಖೆ ಅಧಿಕಾರಿ ಸಿಬ್ಬಂದಿ ವರ್ಗ, ಸಂಬಂಧಪಟ್ಟ ಕೋಲಾರ ಪಶು ಇಲಾಖೆ ಅಧಿಕಾರಿ ವರ್ಗದವರು, ನಂಬಿಹಳ್ಳಿ ಪಶು ವೈದ್ಯ ಡಾಕ್ಟರ್ ವಿನಯ್ ಕುಮಾರ್ ಜಿ ಹಾಗೂ ಗ್ರಾಮ ಪಂಚಾಯಿತಿ ಪಿಡಿಒ ವಿಶ್ವನಾಥ್ ರೆಡ್ಡಿ ಸಿಬ್ಬಂದಿ ವರ್ಗ, ಬಿಲ್ ಕಲೆಕ್ಟರ್ ವೆಂಕಟೇಶ್ ಎಲ್ಲರೂ ವಿಷಯ ತಿಳಿದ ತಕ್ಷಣವೇ ಸ್ಥಳಕ್ಕೆ ಭೇಟಿ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳ ದೂರವಾಣಿ ಮುಖಾಂತರ ಮಾಹಿತಿಯನ್ನ ತಿಳಿಸಿದ್ರು. ಹಾಗೂ ಇಒ ಡಾಕ್ಟರ್ ಸರ್ವೇಶ್ ರವರು ದೂರವಾಣಿ ಮುಖಾಂತರ ಸಂಬಂಧಪಟ್ಟ ತಾಲೂಕು ಅಧಿಕಾರಿಗಳಿಗೆ ಮಾಹಿತಿಯನ್ನ ತಿಳಿಸಿ ತಕ್ಷಣ ಭೇಟಿ ಮಾಡಲು ಸಲಹೆಗಳು ತಿಳಿಸಿದ್ರು. ಈ ಸಮಯದಲ್ಲಿ ನಂಬಿಹಳ್ಳಿ ಪಶು ಇಲಾಖೆ ಡಾಕ್ಟರ್ ವಿನಯ್ ಕುಮಾರ್ ಸುಮಾರು 35ಕ್ಕೂ ಹೆಚ್ಚು ಕುರಿಗಳು ಸತ್ತಿರುವುದು ಬೆಳಕಿಗೆ ಬಂದಿದೆ. ಈ ವಿಚಾರ ಈಗಾಗಲೇ ನಮ್ಮ ಕೋಲಾರ ಇಲಾಖಾಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ. ಅವರ ಸ್ಥಳಕ್ಕೆ ಭೇಟಿ ಮಾಡಿ ಪರಿಶೀಲನೆ ಮಾಡಿದ ತದನಂತರ ಕುರಿಗಳು ಸತ್ತಿರುವ ಮಾಹಿತಿ ಸರ್ಕಾರದ ಗಮನಕ್ಕೆ ತರುತ್ತೇವೆ. ತಕ್ಷಣವೇ ಪರಿಹಾರದ ಬಗ್ಗೆ ವರದಿಯನ್ನ ಮೇಲಾಧಿಕಾರಿಗಳ ಗಮನಕ್ಕೆ ತರುತ್ತೇವೆ ಎಂಬುದಾಗಿ ತಿಳಿಸಿದ್ರು. ನನ್ನ ಹೆಸರು ಡಾಕ್ಟರ್ ವಿನಯ್ ಕುಮಾರ್ ಜಿ ಅಂತ, ಪಶು ಚಿಕಿತ್ಸಾಲಯ ನಂಬಳ್ಳಿಯಿಂದ ಬಂದಿರ್ತೇನೆ. ಈ ದಿನ ಇಲ್ಲಿ ವರ್ತನಹಳ್ಳಿಯಲ್ಲಿ ತಿಮ್ಮಯ್ಯ ಅನ್ನೋ ರೈತರದ್ದು ಸುಮಾರು 30 ಕುರಿಗಳು ಆಕಸ್ಮಿಕವಾಗಿ ಮರಣ ಹೊಂದಿರ್ತವೆ. ಇದು ಬೆಂಕಿಗೆ ಆಹುತಿಯಾಗಿ ಈ ಥರ ಆಗಿರೋದ್ರಿಂದ ಇದನ್ನು ನಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತಂದಿರ್ತೇವೆ. ಅವ್ರಿಗೆ ಸರ್ಕಾರದಿಂದ ಬರುವಂತಹ ಒಂದು ಕುರಿಗೆ ಸುಮಾರು 7,000 ರೂಪಾಯಿ, ದೊಡ್ಡ ಕುರಿಗೆ, ಚಿಕ್ಕ ಕುರಿಗೆ 5,000 ರೂಪಾಯಿ ಬರುವಂಥ ಪರಿಹಾರವನ್ನು ಅವ್ರಿಗೆ ನಮ್ಮ ಮೇಲಧಿಕಾರಿಗಳ ಗಮನಕ್ಕೆ ತಂದು ಅಲ್ಲಿಗೆ ನಾವು ಅದನ್ನು ಫಾರ್ವರ್ಡ್ ಮಾಡಿ ಅವ್ರಿಗೆ ಕೊಡಿಸ್ಕೊಡ್ತೀವಿ. ಸರ್, ಸರ್ಕಾರದ ಸವಲತ್ತು ಪ್ರಕಾರ ಎಸ್.ಸಿ ಸಮುದಾಯದವರು, ಅವರು ಬಡ ಕುಟುಂಬದವರು, ಆ ಒಂದು ಸಾಧ್ಯವಾದಷ್ಟು ನಿಮ್ಮ ಒಂದು ಈ ಕುರಿಗಳ ಮೇಲಧಿಕಾರಿ ಕರೆಸಿ ಜೀಪನ ನಿಮ್ಮ ಒಂದು ಪ್ರೋಟೋಕಾಲ್ ಏನಿತ್ತು ಮಾಡಿಬಿಟ್ಟು ಆ ಕುರಿಗಳಿಗೆ ಯಾವ್ಯಾವ ರೀತಿ ಎಷ್ಟು ಹಣ ಸರ್ಕಾರ ಯಾವ ರೀತಿ ಅಷ್ಟು ಜರೂರಾಗಿ ಬೇಗ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕು. ಈಗ ನಾವು ಆಲ್ರೆಡಿ ನಮ್ಮ ಸಹಾಯ ನಿರ್ದೇಶಕರು ಮತ್ತು ಉಪನಿರ್ದೇಶಕರಿಗೆ ಮಾಹಿತಿ ಕೊಟ್ಟಿದ್ದೇವೆ. ಅವರು ಕೋಲಾರಿಂದ ಬರ್ತಾ ಇದ್ದಾರೆ. ಅವ್ರು ಬಂದಿದ ತಕ್ಷಣ ಅವರು ಇಲ್ಲೆಲ್ಲ ನೋಡ್ಬಿಟ್ಟು ಅದನ್ನ ನಾವು ಸರ್ಕಾರಕ್ಕೆ ಕಳಿಸ್ಕೊಡ್ತೀವಿ. ಥ್ಯಾಂಕ್ ಯು. ನಮ್ಮ ಹೆಸರು ಅಪ್ರೆಡ್ಡಿ ಅಂತ, ವರ್ತನಹಳ್ಳಿ ನಂಬಿಹಳ್ಳಿ ಪಂಚಾಯಿತಿ. ನಮ್ಮೂರಿನಲ್ಲಿ ಚೀಪೂರ್ ತಿಮ್ಮಯ್ಯ ಅಂತ ಕುರಿ ಮೇಯಿಸ್ತಾ ಇದ್ರು. ಅವರು ತುಂಬ ಬಡವರು. ರಾತ್ರಿ ಸುಮಾರು 1-2 ಗಂಟೆ ಸಮಯದಲ್ಲಿ ಯಾರೋ ಕಿರಿಗೇಳಿ ಬಂದು ಬೆಂಕಿ ಹಚ್ಬಿಟ್ಟು ಕುರಿಗಳೆಲ್ಲ ಸತ್ತೋಗಿದ್ದಾವೆ. ಅವ್ರು ತುಂಬ ಬಡವರು. ಅವ್ರಿಗೆ ಯಾವ ಇಲಾಖೆಯಿಂದ ಬರಬೇಕೋ ಸೌಲಭ್ಯಗಳು ಅದು ಸೂಕ್ತ ಕ್ರಮವಾಗಿ ಬರೋಗಿ ಅಧಿಕಾರಿಗಳು ಕ್ರಮಗೊಳ್ಳಬೇಕು. ಈ ಕುರಿಗಳು ಸತ್ತೋಗಿದೆಯಲ್ಲ, ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಆಗಲಿ, ಸಂಬಂಧಪಟ್ಟ ತಹಸೀಲ್ದಾರ್ ಎಲ್ಲ ಅವ್ರ ಗಮನ ತಂದಿದ್ದೀರಾ? ಎಲ್ಲ ಗಮನ ತಂದಿದ್ವಿ, ಎಲ್ರಿಗೂ ತಂದಿದ್ವಿ. ಅವ್ರು ಯಾವ ರೀತಿ ಏನ್ ಹೇಳಿದ್ರು ಉತ್ತರ? ಎಲ್ಲ ನೀವು ಅವ್ರು ನೋಡ್ತೀವಿ, ಎಲ್ಲ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಈ ಒಂದು ಕುರಿಗಳು ಸತ್ತೋರು ಅವ್ರಿಗೆ ಶಿವಪುರ ಇವ್ರಿಗೆ ಹೆಸರು ತಿಮ್ಮಯ್ಯ ಅವ್ರಿಗೆ ಪರಿಹಾರ ಬೇಕು ಎಲ್ಲರಿಗೂ ಹೇಳಿದ್ದಾರೆ. ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹೇಳ್ಬೇಕು ಮಾತಾಡಿ. వట్నపల్లి గ్రామంలో దంపల్లి పంచాయతీ శ్రీనివాసపురం తాలూకు కోలార జిల్లా పుల్లి షెడ్లో గొర్రెలు రాత్రి చీపూర్ తిమ్మన్న గొర్రెలు మేపుకుంటా ఉండే. 50 గొర్రెలు ఉండే. 50 గొర్రెలు ఆకస్మిక రాత్రి అగ్గిపూడి అన్నీ సాగునొప్పిండాయి. దానికి గవర్నమెంట్ అధికారులంతా వచ్చి వాళ్ళు పరిహారం ఇచ్చి వాళ్ళేమో వాళ్ళు ముసలి ముంకోళ్ళు ఇద్దరు ఉన్నారు. వాళ్ళు వాటిని నమ్ముకొని జీవనం చేసుకుంటా ఉంటే వాళ్ళకి జీవనం కూడా లేకుండా మెత్తింటా ఉన్నారు. రాత్రి ఇంకా 2 గంటల సమయం అయింటే అంత పొద్దులో వాళ్ళు వచ్చి చూసుకొని పక్కళ్ళు ఎవరో వచ్చి తింటే వచ్చి వాళ్ళు ఇళ్ళ పక్క వాళ్ళంతా వచ్చి వాటిని అంతా ఉతికేసి వాటిని ఇచ్చేసినారు. వాళ్ళు కష్టంలో ఉన్నారు. వచ్చి పరిహారం ఇచ్చి చూసి వాళ్ళని ఎట్లా కాపాడని మేము కోరుకుంటా ఉన్నాము. ನಂಪಲ್ ಪಂಚಾಯಿತಿ ಸಂಬಂಧಪಟ್ಟ ಈ ವರ್ತನಪಲ್ಲಿ ನೀರು
ఈ గొర్రెలు మేపి జూమ్ చేస్తూ ఉంటారు. ఇది పెట్రోల్ పోసిండేదా అగ్గిపెట్టిండేదా ఎవరు ఏమే తెలుసునా? తెలియదు. ఎప్పుడు ఇది అయింది? ఎన్ని గొర్రెలు చచ్చిపోయినది? ఎన్ని గొర్రెలు ఒట్టో? 50. ఇది ఎంత పొద్దులో ఇది అయింది? అది 2 గంటలు పోయినా, 2 గంటలు పోయినా నైట్లోనే అయింది. ఇది వాళ్ళు చూసుకోండి ఎవరు, కానీ ఇంట్లో పగ వచ్చి ఎంత పగిలిపోయింది ఇల్లు కూడా. వాళ్ళకి ఇంట్లోకి జోలికి ఇప్పుడు ఉండే కూడా తావలేదు, అంతా పోయింది, అన్యాయం అయింది. వచ్చి దానికి ఏమో పరిహారం ఉండే వచ్చి చూసి అట్లా.